ಹೆಂಗೆ ಏ ಲಾಗರ್ ರಾಜ ಈಗ ಒಂದ್ ಸಾಂಗ್ ಡೆಡಿಕೇಟ್ ಮಾಡಿದ್ನಲ್ಲ ಹೆಂಗಿತ್ತು? ಗೇಮ್ ಹೆಸರು ಇಂಗ್ಲಿಷ್. ಹೆಂಗೆ ಅಂತ ಅಂದ್ರೆ ಈಗ ಸೊ ವಿ ಆರ್ ಗೋಯಿಂಗ್ ಟು ಮೈಸೂರ್ ನೌ ಟು ಪಿಕ್ ಅಪ್ ಮೈ ಭಾವ. ಗುಡ್ ಮಾರ್ನಿಂಗ್ ಗಾಯ್ಸ್. ಯಾಕೋ 9:15 ನೋಡ್ತಾ ಇದ್ದೀನಿ, ಎದ್ದೊಳಕ್ಕೆ ಇಂಟ್ರೆಸ್ಟೇ ಇಲ್ಲ. ಅವಾಗಿಂದ 9:15 ಅರ್ಧ ಗಂಟೆ ಮಲ್ಕೊಳ್ಳೋಣ ಅನ್ಕೊಂಡು 11:15 ಇನ್ನೂ ಎದ್ದಿಲ್ಲ. ಏನಕ್ಕೆ ಅಂದರೆ ಫುಲ್ಲು ಕ್ಲೋಸ್ ಮಾಡಿಬಿಟ್ಟಿರೋದ್ರಿಂದ ಬೆಳಗ್ಗೆ ಆಗೈತೆ ಅನ್ನೋದೇ ಅನ್ನಿಸ್ತಿಲ್ಲ. ಅಷ್ಟು ಮಟ್ಟಿಗೆ ಲೈಕ್ ಫುಲ್ ಕತ್ಲು ಥರ ಮಾಡ್ಕೊಬಿಟ್ಟಿದ್ದೀನಿ, ನಿದ್ದೆ ಚೆನ್ನಾಗಿ ಬರುತ್ತೆ ಅಂತ. ಅದ್ರ ಎಫೆಕ್ಟೇ ಇಷ್ಟೊತ್ತವರೆಗೂ ಆಗೋಗಿತ್ತು. ಇರಲಿ, ಇವತ್ತಿನ ಪ್ಲ್ಯಾನ್ಸ್ ಏನು ಅಂತ ಅಂದರೆ, ಈಗ ಶವರ್ ಮಾಡಿಕೊಂಡು ತಿಂಡಿ ಗಿಂಡಿ ಮಾಡಿಕೊಂಡು ನನ್ನ ಫ್ರೆಂಡ್ನೆಲ್ಲ ಮಾತಾಡಿಸ್ಕೊಂಡು ಊರು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಮ್ಮ ಅಕ್ಕನ ಬರ್ತಡೇ ಇದೆ, ಅಲ್ಲಿ ಸೆಲೆಬ್ರೇಷನ್ ಮಾಡಿಕೊಂಡು ಅಲ್ಲೇ ಸ್ಟೇ ಆಗ್ತೀನಿ, ಇಲ್ಲಾಂದರೆ ನಮ್ಮ ಮನೆಗೆ ಹೋದರೆ ಹೋಗ್ತೀನಿ. ಇಷ್ಟೇ ಗೈಸ್ ಇವತ್ತಿನ ಪ್ಲ್ಯಾನ್. ಹಂಗಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ತಿಂಡಿ ಮಾಡಿಕೊಂಡು ನನ್ನ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡಿ ಮಾತಾಡಿಸ್ಕೊಂಡು ಅವನ್ನೆಲ್ಲ ಡ್ರಾಪ್ ಮಾಡಿಬಿಟ್ಟು ಈಗ ರೂಮ್ಗೆ ಬಂದೆ. ಇವ್ರಿಗೆ ಬಂದಾಗ ಮಾಮೂಲಿ ಊರಿಗೆ ಹೋಗ್ಬೇಕಲ್ಲ, ಸೊ ಅದಕ್ಕೆ ಒಗಿಬೇಕಾಗಿರೋ ಬಟ್ಟೆನೆಲ್ಲ ತೊಗೊಂಡು ನೋಡಿ, ಇಲ್ಲಿ ಬಟ್ಟೆನೆಲ್ಲ ತೊಗೊಂಡು ಈಗ ಊರಿಗೆ ಹೋಗೋಣ. ಊರಿಗೆ ಹೋಗಿ ಹೊಗೆ ಬಟ್ಟೆನ ಕೊಟ್ಟು ಮನೆ ಹತ್ರ ಮಾತಾಡಿಸ್ಕೊಂಡು ನನ್ನ ಫ್ರೆಂಡ್ ಮನೆಗೆ ಹೋಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ ಗೈಸ್. ಬನ್ನಿ. ಖಾಲಿ ಆಯಿತು ಅನ್ಸುತ್ತೆ, ಅದಕ್ಕೆ ಹೈ ಅರ್ಯಾ ಹೈ ಏನೋ ಬಟ್ಟೆ ಎಲ್ಲ ಗಲೀಜು ಮಾಡ್ದೆ ಇವನು ನನ್ನ ಮಗನೇ. ಇಲ್ಲಿ ನನ್ನ ಬೈಕ್ ನೋಡಿ, ನನ್ನ ಬೈಕು ಇಲ್ಲಿ, ನನ್ನ ಬೈಕ್ ಇದು. ನಿನ್ನ ಬೈಕ್ ಯಾವುದು? ಬೈಕ್ ತಗೊಂಡು ಬಾಯಿಲಿ ಹಾ ತಗೋಬಾ. ಅಯ್ಯೋ ಇವನ್ ಕಷ್ಟ ನೋಡಕ್ ಐದಿಲ್ಲ. ಹೆಂಗೆ ಏ ಲಾಗರ್ ರಾಜ ಈಗ ಬಾ ವೇಟಿಂಗ್. ಯು ಆರ್ ವೇಟಿಂಗ್, ಐ ಆಮ್ ಆಲ್ಸೋ ವೇಟಿಂಗ್. ಯಾರು ಖುಷಿ ಆಗುತ್ತಿರೋ ಗೊತ್ತಿಲ್ಲ, ನಾಯಿಗಂತ ಈಗ ಖುಷಿ ಆಗುತ್ತೆ. ಬೇಕಾ ಕುತ್ಕೋ, ಮತ್ತೆ ಅಲ್ಲೇ ಕುತ್ಕೋ, ಬೇಡ ಬೇಡ. ಹಾ ಹಂಗೆ ನೀನು ಲಾಗ್ ಬಗ್ಗೆ ಹೇಳಿ, ಹೆಂಗಿತ್ತು ಲಾಗ್ ಅಂತ. ನೀವೆಲ್ಲ ಈಗಲೇ ಮಾಡ್ಬೇಡ ನನಗೆ, ಹೋಗು. ಇರ್ಲಿ ಹೇಳಿ ಲಾಗ್ ಹೆಂಗಿತ್ತು?
ಈಗೇನು ಚೆನ್ನಾಗಿಲ್ವ ಡ್ರೆಸ್ಸು? ಇದೇನು ಡೈರಿ ಲಾಗ್ ಅಂದ್ರೆ ಹಿಂಗೆ ಇರುತ್ತೆ, ಮೇಕಪ್ ಮಾಡ್ಕೊಂಡು ಮಾಡೋದಲ್ಲ. ಡಿಪ್ರೆಷನ್ ಹೆಂಗಿತ್ತು ಲಾಗು? ಒಂದು ಸಾಂಗ್ ಡೆಡಿಕೇಟ್ ಮಾಡಿದ್ನಲ್ಲ, ಹೆಂಗಿತ್ತು? ಪರ್ಕೆ ತಗೊಂಡು ನೋಡಿ ಹೆಂಗಿತ್ತು. ಸರಿ, ಅಭಿಮಾನಿಗೆ ಓಡ್ಬತ್ತೀನಿ. ಹಂಗೆ ಇರಬೇಕು. ಈಗ ಮನೆಯಿಂದ ಅಭಿಮಾನ ಹೋಗ್ತಾ ಇದ್ದೀನಿ. ಈಗ ಭಾವನ್ ಕರ್ಕ ಬರೋಕ್ಕೆ ಮೈಸೂರು ಹೋಗ್ತಾ ಇದ್ದೀವಿ ಎಲ್ಲರೂ. ಈಗ ಒಂದು ಗೇಮ್ ಡಿಸೈಡ್ ಮಾಡಿದ್ದೀವಿ. ಹೆಂಗಿರು ಮೈಸೂರು ಹೋಗ್ತಿದೀವಲ್ಲ, ಟೈಮ್ ಪಾಸ್ ಒಂದು ಗೇಮ್ ಆಡೋಣ ಅಂತ. ಆ ಗೇಮ್ ಹೆಸರು ಇಂಗ್ಲಿಷ್. ಹೆಂಗೆ ಅಂತ ಅಂದ್ರೆ, ಈಗ 2ನೇ ಗೇರ್ ಬಿದ್ರೆ ನಮ್ಮ ಅಭಿ ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕು. 3ನೇ ಗೇರ್ ಬಿದ್ರೆ 2ನೇ ಗೇರ್ ನಿಂದು 2ನೇ ಗೇರ್ ಬಿದ್ರೆ ಅಭಿ ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕು. 3ನೇ ಗೇರ್ ಬಿದ್ರೆ ನಾನು ಇಂಗ್ಲಿಷ್ ಅಲ್ಲಿ ಮಾತಾಡ್ತೀನಿ. 4ನೇ ಗೇರ್ ಬಿದ್ರೆ ನಮ್ಮ ಹರೀಶ್ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾನೆ. ಸ್ಟಾರ್ಟ್ ಮಾಡೋಣ. ನ್ಯಾನ್ಸಿ ನೈಟಿಂಗೇಲ್, ರೋಸಿ ರೇಮಂಡ್, ಡಿಸ್ಕೌಂಟ್ ಸೇಲ್, ಎಂಪಿ ಕೋಣನ್ಕುಂಟೆ. ಈಗ ಸೆಕೆಂಡ್ ಗೇರ್ ಅವ್ನು ಇಂಗ್ಲಿಷ್ ಅಲ್ಲಿ ಮಾತಾಡಬೇಕು. ಇಂಗ್ಲಿಷ್ ಅಲ್ಲಿ ಮಾತಾಡಿ ಈಗ. ವಾಟ್ ಯಾ ವಾಟ್ ಸೊ ವಿ ಆರ್ ಗೋಯಿಂಗ್ ಟು ಮೈಸೂರ್ ನೌ ಟು ಪಿಕ್ ಅಪ್ ಮೈ ಬಾವ ಅಂಡ್ ಕೇಕ್ ಕಟಿಂಗ್. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ನಾಟ್ ನೋ ಇಂಗ್ಲಿಷ್, ಐ ವಿಲ್ ನೋ ಇಂಗ್ಲಿಷ್. ವೈ ನೋ ಗೋಯಿಂಗ್ ದೇರ್? ಮೈ ಬಾವ ಈಸ್ ಕಮಿಂಗ್, ದೆನ್ ಪಿಕ್ ಅಪ್ ಅಂಡ್ ಗೋಯಿಂಗ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನೀನೇ ಮಾತಾಡ್ಬೇಕು. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು? ಹಾಂ, ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ಸೊ ಟುಡೇ ಮೈ ಲಾಗ್ ಸ್ಪೆಷಲ್ ಇಸ್ ದಿಸ್ ಗೇಮ್. ವಿ ಆರ್ ಪ್ಲೇಯಿಂಗ್ ನೌ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಚೇಂಜ್ ಮಾಡೋ. ಅಯ್ಯೋ, ಈ ನರ್ಕ ನೋಡಕ್ಕಾಗ್ತಿಲ್ಲ. 4th ಗೇರ್ ಅಂದ್ರೆ ಏನಂದ್ರೆ ನಂಗೆ ಇಂಗ್ಲಿಷ್ ಕಟ್ಟ ಬರಲ್ಲ. ಹೆಂಗ್ ಗಾಡಿ ಟಾಪ್ ಗೇರ್ ಹೋಗ್ಬೇಕು ಅಂದ್ರೆ ನನ್ಗೆ ಬರೋದು ಯಾವಾಗ್ಲೂ ಟಾಪ್ ಗೇರ್. ಅದಕ್ಕೆ ಇವ್ರು ನನ್ಗೆ ಕೊಟ್ಟವ್ರು ನೋಡಿ. ನಂಗೆ ಇಂಗ್ಲಿಷ್ ಕಟ್ಟ ಬರಲ್ಲ. ಅದೇನ್ ಮಾಡಿ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು Hi guys, we are heading to Mysore to pick up my brother-in-law. Bro, coming rain so much there. See there, look at there. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಈಗ ರೈಲ್ವೆ ಸ್ಟೇಷನ್ ಬಂದ್ವಿ. ಸೊ ಭಾವನ್ ಕರ್ಕೊಂಡು ನೆಕ್ಸ್ಟ್ ಶಾಪಿಂಗ್ ಹೋಗೋಣ. ಸುಮಂಗಲ ಸಿಲ್ಕ್ಸ್ ಬಂದಿದ್ದೀವಿ. ಈಗ ಅಕ್ಕಂಗೆ ಒಂದು ಡ್ರೆಸ್ ತೊಗೊಂಡು ಊರ ಕಡೆಗೆ ಹೋಗೋಣ. ನಾನೇ ಮಾಡಿರಲಿಲ್ಲ ನಾನು. ಈಗ ನಾನು ಲಿಫ್ಟಲ್ಲಿ ಬರ್ತೀನಿ, ಇವನು ಮೆಟ್ಲಲ್ಲಿ ಬರ್ತಾನೆ. 3ನೇ ಫ್ಲೋರ್ಗೆ ಯಾರು ಫಸ್ಟ್ ಹೋಗ್ತಾರೆ ನೋಡೋಣ. ಚಾಲೆಂಜ್. ಈಗ ಶಾಪಿಂಗ್ ಹೋಗ್ತಾ ಇದ್ವಿ ಅದಕ್ಕೆ. ಹಾಂ, ನಾನು ಆಲ್ರೆಡಿ ಬಂದಿದ್ದೀನಿ. ಇನ್ನು ಅಲ್ಲೇ ಅವನು ಮೇಲೆ ಮೇಲ್ಗಡೆ ಅವನ. 1 hour later, 2 hours later, 3 hours later. ಯಾಕೆ ಹರೀಶ? ಫೈನಲಿ ಒಂದು ಬಟ್ಟೆ ತಗೊಂಡು ಅಲ್ಲಿಂದ ಹೋಗಿದ್ದೆ ಟ್ರೈಬಲ್ ಟ್ಯಾಟೂಗೆ.
ಈ ಪ್ಲೇಸ್ಗೆ ಹೋಗೋ ಗಂಟ ಇಲ್ಲಿ ಏನಕ್ಕೆ ಹೋಗ್ತಿದ್ದೀವಿ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಹೋದ್ಮೇಲೆ ಗೊತ್ತಾಗಿದ್ದು ಏನಕ್ಕೆ ಅಂತ. ಅದು ನಮ್ಮ ಅಕ್ಕನ ಬರ್ತಡೆಗೆ ಅಂತ ನಮ್ಮ ಬಾವ ಒಂದು ಟ್ಯಾಟೂ ಹಾಕ್ಸ್ಕೊತಾಯಿದ್ರು ಸರ್ಪ್ರೈಸ್ ಕೊಡೋಕ್ಕೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದು ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ ಆ್ಯಂಡ್ ಸ್ಮೈಲ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.